ನಿನ್ನ ಕೃಪಾ ಕಟಾಕ್ಷ ಈ ಸದಾ ನಿರ್ಗತಿಕ ನಿರುದ್ಯೋಗ ಮೇಲೆ ಇರಲಿ ತಂದೆ. ಇದೋ ನನ್ನ ನಮಸ್ಕಾರಗಳು. ದೇವ, ಈ ಸಂದೀಪ ಇನ್ನೊಂದು ಸುದೀರ್ಘ ಸುಳಿಯಲ್ಲಿ ಸಿಲುಕಿಕೊಂಡಿರುವನು. ಅದುವೇ ಪ್ರೀತಿ. ಪ್ರೀತಿ ಎಂಬ ಪರೀಕ್ಷೆಯಲ್ಲಿ ಪಾಸ್ ಆಗಿರುವೆ. ಇನ್ನು ಮದುವೆ ಎಂಬ ಸಂದರ್ಶನದಲ್ಲಿ ಈ ಸಂದೀಪನು ಇವು ಎರಡರಲ್ಲಿ ಪಾಸು ಮಾಡಿದರೆ ಸದಾ ನಿನ್ನ ದಾಸನಾಗಿಯೇ ಸೇವೆ ಮಾಡುವನು ತಂದೆ. ದಾಸನಾಗಿಯೇ ಸೇವೆ ಮಾಡುವನು. ಓಹೋ, ವೇಳೆ ಬಹಳವಾಯಿತು. ನನ್ನ ಪ್ರೇಮದ ಗೆಳತಿ ದೀಪ ಇನ್ನೂ ಏಕೆ ಬರಲಿಲ್ಲ? ಓ, ಬಂದೇ ಬಿಟ್ಟಳು. ಸಂದೀಪ್, ಬಂದು ತುಂಬ ಹೊತ್ತಾಯ್ತಾ? ಹೌದು ದೀಪ, ಬಂದು ತುಂಬಾ ಹೊತ್ತಾಯ್ತು. ಹಾ ದೀಪ, ನಾಳೆ ನಾನು ಹುಬ್ಳಿಗೆ ಹೊರಟಿರುವೆ ಒಂದು ವಾರದ ಮಟ್ಟಿಗೆ. ಹಾ, ಒಂದು ವಾರನಾ? ಯಾಕೆ ಸಂದೀಪ್? ಪೊಲೀಸ್ ಪರೀಕ್ಷೆ ಬರೆದು ಅದರ ಫಲಿತಾಂಶ ತಿಳಿದುಕೊಂಡು ಬರುವೆ. ನೋಡಿ ಸಂದೀಪ್, ಒಂದು ವಾರ ಅಷ್ಟೇ ಅಲ್ಲ, ಒಂದು ಗಳಿಗೆ ಸಹ ನಿಮ್ಮನ್ನು ಬಿಟ್ಟಿರುವಷ್ಟು ಶಕ್ತಿ ನನ್ನಲ್ಲಿಲ್ಲ ಸಂದೀಪ್. ಈ ಮಾತು ಶುದ್ಧ ಸುಳ್ಳು ದೀಪ, ನಿನ್ನದು ಶುದ್ಧ ಸುಳ್ಳು. ಯಾಕೆ ಸಂದೀಪ್? ನನ್ನ ಪ್ರೀತಿಯ ಮೇಲೆ ನಿಮಗೆ ಅಷ್ಟೊಂದು ಅಪನಂಬಿಕೆನಾ? ಹೌದು, ಒಂದು ಗಳಿಗೆ ಬಿಟ್ಟಿರಲು ಆಗದು ಎಂದು ಹೇಳುತ್ತಿರುವೆ ಅಲ್ಲ. ನಿನಗೋಸ್ಕರ 2 ಗಂಟೆಯಿಂದ ಇಲ್ಲೇ ಕಾಯುತ್ತಿರುವೆ, ಅದು ಗೊತ್ತಾ? ಸಂದೀಪ್, ಹೆಣ್ಣಿನ ಕಷ್ಟ ನಿಮಗೇನು ಗೊತ್ತು? ನೀವೇನೋ ಗಂಡಸರು ಹೇಗಾದರೂ ಜನರ ಕಣ್ಣ ತಪ್ಪಿಸಿ ಬಂದ್ಬಿಡ್ತೀರಾ. ಆದರೆ ನಾವು ಹಾಗಲ್ಲ. ನಾವು ಈ ಜನರ ಕಣ್ಣ ತಪ್ಪಿಸಿ ಬರಬೇಕಾದ್ರೆ 7 ಸುತ್ತಿನ ಕೋಟೆಯನ್ನು ದಾಟಿ ಬಂದತೆ ಸಂದೀಪ್. ಹೌದು ದೀಪ, ಹೌದು. ನಿನ್ನ ಪ್ರೀತಿಯ ದೀಪ, ಸಂದೀಪ್, ನನ್ನ ಪ್ರೀತಿ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ? ನೀವೇ ನನ್ನ ಪ್ರೀತಿ, ನೀವೇ ನನ್ನ ಪ್ರಾಣ ಅಂತ ನಾನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮನ್ನು ಪೂಜಿಸ್ತಾ ಇದ್ದೆ. ಛೇ, ನೀವು ಮನುಷ್ಯರಲ್ಲ, ರಾಕ್ಷಸರು. ಇನ್ನು ಮೇಲೆ ನನಗೆ ಸಾವೇ ಸುತ್ತ, ನಾನು ಸತ್ತು ಹೋಗ್ತೀನಿ. ದೀಪ, ಪ್ರೀತಿಯೇ ಇಲ್ಲದ ಪ್ರಾಣ ತೆಗೆದುಕೊಂಡು ನಾನೇನು ಮಾಡಲಿ? ನಿನ್ನಲ್ಲಿ ಪ್ರೀತಿ ಎನ್ನುವುದು ಇದ್ರೆ ನನ್ನನ್ನು ನೋಡಲು ಆತುರದಿಂದ ಓಡೋಡಿ ಬರುತ್ತಿದ್ದೆ. ಸಂದೀಪ್, ಹೆಣ್ಣಿನ ಕಷ್ಟ ನಿಮಗೇನು ಗೊತ್ತು? ನೋಡಿ, ಅದೆಲ್ಲ ನನಗೆ ಬೇಕಾಗಿಲ್ಲ. ಮೊದಲು ನನ್ನ ಕೈ ಬಿಡಿ, ನಾನು ಸಾಯ್ಬೇಕು. ದೀಪ, ಈ ಬಣ್ಣದ ಮಾತಿಗೆ 10 ಕರೆದರೆ ಕರಗುತ್ತದೆ ಎಂದು ಮಾಡಿದೆಯಾ ನನ್ನ ಮನ? ಹೋಗಿ ಸಂದೀಪ್, ನೀವೇ ನನ್ನ ಜೀವ, ನೀವೇ ನನ್ನ ಪ್ರಾಣ ಅಂತ ನಾನು ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದೆ. ಅಂದಮೇಲೆ ನೀವು ನನಗೆ ಈ ರೀತಿ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಮನುಷ್ಯರೆಲ್ಲ ರಾಕ್ಷಸರು. ಇನ್ನು ನನಗೆ ಮಸನದ ಮಾರ್ಗವೇ ಸೂಕ್ತ. ನಾನು ಸಾಯ್ತೀನಿ. ನಿಲ್ಲು ದೀಪ, ಕಡಿಮೆವಾಗಲಿ ನನ್ನ ಮೇಲೆ ಕೋಪ, ಇಲ್ಲಾಂದ್ರೆ ಅಂಟಿಕೊಳ್ಳುವುದು ನಿನ್ನ ಶಾಪ. ಸಂದೀಪ್, ಅಂದರೆ ನಿಮ್ಮ ಮಾತು? ದೀಪ, ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ನನ್ನ ಕೈಯಲ್ಲಿ. ಏ ಭೋಲಿ, ಇಷ್ಟೊತ್ತು ತಮಾಷೆನೆ ಮಾಡ್ದೀಯಾ? ನೋಡು ಸಂದೀಪ್, ಇದೇನಾದರೂ ನಿಜವಾಗಿದ್ರೆ ನಾನಂತರೂ ಭೂಮಿ ಮೇಲೆ ಬದುಕಿರ್ತಾ ಇರಲಿಲ್ಲ. ಏ ಹುಚ್ಚಿ, ಇದೆಲ್ಲ ನಿಜವೆಂದು ತಿಳಿದಿರುವೆಯಾ? ನಿನ್ನನ್ನು ರೇಗಿಸೋಣ ಅಂತ ಹಾಗೆ ಮಾಡಿದೆ ಅಷ್ಟೇ. ಹೌದಾ ಸಂದೀಪ್? ಈ ಮಾತು ನಿಜವಾಗಿದ್ರೆ ನಾನಂತರೂ ಜೀವಂತವಾಗಿ ಇರ್ತಿರ್ಲಿಲ್ಲ. ಹಾ ದೀಪ, ಒಂದು ಮಾತು. ಒಂದು ಮಾತಾ? ಯಾವ ಮಾತು ಹೇಳಿ ಸಂದೀಪ್? ಒಂದು ವಾರ ಹೊತ್ತು ಕಳೆಯಬೇಕಾದ್ರೆ ಒಂದು ಕೊಡೆ ಮುತ್ತು. ಶುರುವಾಯ್ತಾ ನಿಮ್ಮ ಹಳೆಗತ್ತು? ದೀಪ, ಏರಿದೆ ಪ್ರೇಮದ ಮುತ್ತು, ಕೊಡೆ ಸಿಹಿ ಮುತ್ತು, ನಾನಾಗುವೆ ನಿನ್ನ ಸೊತ್ತು. ಸಂದೀಪ್, ನಿಮ್ಮ ಪ್ರೀತಿಗೆ ಹೋಗಿರುವಿನ ಸೋತು, ಕೊಡುವೆ ಬಾ ನಿಮಗೆ ಸಿಹಿ ಮುತ್ತು. ಇದೇ ಸಮಯದಲ್ಲಿ ಒಂದು ಇಂಪಾದ ಗೀತೆ ಆಡಬಾರದೆ? ಆಯಿತು,
ನಿಮ್ಮ ಆಶೀರ್ವಾದ ಆಗ್ಲಿ. ಹಾ ದೀಪ, ಹಾಗೆ ಮಾತನಾಡುತ್ತಾ ಹೋಗೋಣ. ಆಯ್ತು, ಬನ್ನಿ ಸಂದೀಪ್, ಹೋಗೋಣ. ಎಂದು ನನ್ನೇ ನಂಬಿ ಈ ರೈತ ನಾನು ಉಡಿ ತುಂಬುತ್ತಿರನು ಚೆನ್ನಾಗಿ ಫಸಲು ಬೆಳೆದು
ಒಳ್ಳೆಯ ನಿಗಿತದಿಂದ ಕೈ ಹಿಡಿಯಿಲ್ಲಂದು ನಿನ್ನಲ್ಲಿ ಸ್ಥಿರವಾಗಿ ಬೇಡಿಕೊಳ್ಳುತ್ತೇವೆ, ಸ್ಥಿರವಾಗಿ ಮಳೆ ಇಲ್ಲದ ಬೆಳೆ ಇಲ್ಲದ ಕಾರಣಕ್ಕಾಗಿ ಎಷ್ಟೋ ಜನ ನೊಂದು ಬೆಂದು ಬೀದಿಲಿ ಭಿಕ್ಷೆ ಬೇಡುತ್ತಾಗಿದೆ ಈ ಬಡರತನ ಬಾಳು. ಸ್ವಾಮಿ ಬಾಯಮ್ಮ ಈಗ ಬಂದ್ಯಾ? ಹಾ ರೀ, ಈಗ ಬಂದೆ. ಸ್ವಾಮಿ, ಹೊಲದಲ್ಲಿ ಕೆಲಸ ಮಾಡಿ ತುಂಬಾ ಆಯಾಸ ಆಗಿರ್ಬೋದು. ಮೊದಲು ಕೈಕಾಲು ಮುಖ ತೊಳೆದುಕೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿವ್ರಂತೆ. ಸರಿ ಆಯ್ತು ಏಮ್ಮ. ತೆಗೆದುಕೊಳ್ಳಿ. ಏಮ್ಮ ನಿಂದು ಊಟ ಆಯ್ತೆ? ಸ್ವಾಮಿ, ನಂದು ಮನೆಯಲ್ಲಿ ಊಟ ಆಯ್ತು ಸ್ವಾಮಿ. ಏಮ್ಮ ಸುಳ್ಳು ಹೆಚ್ಚು ಸಲೀಸವಾಗಿ ಹೇಳ್ತೀನಿ ನೀನು. ಏನು ಸ್ವಾಮಿ, ನಾನು ಸುಳ್ಳು ನುಡಿತಾ ಇದ್ದೀನ? ಇಲ್ಲ ಸ್ವಾಮಿ, ನಾನು ನಿಜವನ್ನೇ ನುಡಿತಾ ಇರೋದು. ಏಮ್ಮ ಒಂದೇ ಒಂದು ಸಾರಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಸ್ವಾಮಿ, ಮನೆಯಲ್ಲಿ ರೊಟ್ಟಿ ಮಾಡಲು ಹಿಟ್ಟು ಸ್ವಲ್ಪ ಇತ್ತು. ಸ್ವಲ್ಪ ಇದ್ದ ಹಿಟ್ಟಲ್ಲಿ 4 ರೊಟ್ಟಿ ಮಾಡಿ ತೆಗೆದುಕೊಂಡು ಬಂದಿದ್ದೇನೆ. ನಾನು ಮನೆಯಲ್ಲಿ ಊಟ ಮಾಡಿದರೆ ಎಲ್ಲಿ ನಿಮಗೆ ಹೊಟ್ಟೆಯಲ್ಲಿ ಹೇಳ್ಬೇಕಂತ ನಾನು ಮನೆಯಲ್ಲಿ ಊಟ ಮಾಡಿಲ್ಲ ಸ್ವಾಮಿ, ಊಟ ಮಾಡಿಲ್ಲ. ಏಮ್ಮ ಎಂಥ ಸದ್ಗುಣ ಸತಿ ಬಂದೆ ನನ್ನ ಬಾಳಿನಲ್ಲಿ. ಯಾವುದ ಜನ್ಮದ ಪುಣ್ಯವೇನೋ ನಾ ಕಾಣೆ. ಸುಖ ದುಃಖದಲ್ಲಿ ಭಾಗಿಯಾಗಿ ನನ್ನ ಒಡಲು ತುಂಬಿಸಿ ನೀನು ಊಟ ಮಾಡಿದ ಉಪಸಿರುವೆಲ್ಲ. ಹಸಿದಾಗ ಅನ್ನ, ದನಿದಾಗ ನೀರು ಸೇವಿಸಿರಿ ಶರೀರಕ್ಕೆ ಶ್ರೇಷ್ಠ. ಸ್ವಾಮಿ, ದುಡಿಯೋರು ತಾವು, ನೀವು ಹೊಟ್ಟೆ ತುಂಬ ಊಟ ಮಾಡಬೇಕೆಂಬುದೇ ನನ್ನ ಸಂತೋಷ ರೀ, ನನ್ನ ಸಂತೋಷ. ನೋಡು ಅಮ್ಮ, ಈ ದರಲ್ಲಿ ತುಂಡು ಬಟ್ಟಿದ್ದರೆ ಬದುಕಬಹುದು. ತುತ್ತು ಅನ್ನವಿಲ್ಲ ಬಂದರೆ ಹಸಿದ ಹೊಡಲು ಕುಸಿದು ಭೂಮಡಲು ಸೇರುವುದು ಖಂಡಿತ ಅಮ್ಮ, ಭೂಮಿ ಸೇರು ಖಂಡಿತ ಅಮ್ಮ. ಸ್ವಾಮಿ, ಕೆಲಸ ಮಾಡಿ ನಿಮಗೆ ಸುಸ್ತಾಗಿದೆ, ಹೊಟ್ಟೆ ತುಂಬ ಊಟ ಮಾಡಿದ್ರಂತೆ ಬನ್ನಿ. ಏಮ್ಮ ಏನ ಆಗಲಿ, ನೀ ನನ್ನ ಅರ್ಧಾಂಗಿನಿ. ಇದ್ದೊಂದು ಕೂತಿನಲ್ಲಿ ಹರಿದು ತಿನ್ನೋಣ. ಬರೀ ನಿನ್ನ ಸತಿಯಲ್ಲ, ಜೀವನ ಜ್ಯೋತಿ. ಬಾ ಏಮ್ಮ ಬಾ, ನಾನೇ ನನ್ನ ಕೈಯಾರ ಚಿತ್ತ ಮಾಡಿ ಉಣಿಸುವೆ. ಸ್ವಾಮಿ, ನಾನೇ ಪುಣ್ಯವಂತಳು ಸ್ವಾಮಿ, ನಾನೇ ಪುಣ್ಯವಂತಳು. ಇದಕ್ಕೆ ನಿನ್ನ ಪ್ರತಿಗಳು ಹುಡುಗರು ಏನು ಕೊಡುವೆ? ಸ್ವಾಮಿ, ನಿಮ್ಮಂತ ಪಡೆದ ನಾನೇ ಪುಣ್ಯವಂತಳು. ನೋಡಿ ಬನ್ನಿ, ಮೊದಲು ಊಟ ಮಾಡಿವ್ರಂತೆ. ಪುಣ್ಯವಂತಳು ಸ್ವಾಮಿ, ನಾನೇ ಪುಣ್ಯವಂತಳು. ನೀವು ಇದಕ್ಕೆ ನಿನ್ನ ಪ್ರತಿ ಹುಡುಗರು ಏನು ಕೊಡುವೆ? ನಿಮ್ಗೇನು ಬೇಕು ಸ್ವಾಮಿ? ನೋಡಿ, ನೀವು ಕೊಟ್ಟು. ಏಮ್ಮ, ನಾನು ತುತ್ತು ಕೊಟ್ಟೆ, ನೀನು ಮುತ್ತು ಕೊಡು. ಆಯ್ತು ಸ್ವಾಮಿ. ದುಃಖದ ಹಳ್ಳಿಗಳ ದೂರ ಆಗುವಂತ ಮಾಡಿ ಇದೇ ಸಂತೋಷದ ಸಮಯದಲ್ಲಿ ಒಂದು ಇಂಪಾದ ಗೀತೆ ಹೊರಸೋಸಿ ಬರಲಿ. ಆಯ್ತು ಸ್ವಾಮಿ. ಈ ಹೃದಯ ತಮಗಾಗಿ ಮೀಸಲಿಟ್ಟು ಮತ್ತರಿಗೆ ಮೀಸಲಿಡಲಿ. ಆಯ್ತು, ಇಷ್ಟದಂತೆ ಆಗಲಿ. ಎಲ್ಲಿಗೆ ನಾವು ಹರುವಾಗ ಪ್ರಭು
ಹೊಟ್ಟೆ ತುಂಬ್ತಾ? ಆಯ್ತು ಅಮ್ಮ, ಇಬ್ಬರು ಒಟ್ಟಿಗೆ ಸರಿ ಮನೆಗೆ ಹೋಗೋಣ ನಡೆ. ಆಯ್ತು, ನಡ್ರಿ ಹೋಗೋಣ. ಇಂದು ಸಂದೀಪ್ ಪೊಲೀಸ್ ಹುದ್ದೆಗೆ ಸೇರ್ಪಡೆ ಆಗ್ತಾ ಇದ್ದಾನೆ. ನೋಡು ತಾಯಿ, ಸದಾ ನಿನ್ನ ಕೃಪಾಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಎಂದು ನಿನಗೆ ನಾನು ಶಿಡುವನ್ನೇ ಬೇಡಿಕೊಳ್ತೇನೆ. ಸಂದೀಪ್, ಸಂದೀಪ್, ಬೇಗ ಬಂದು ಅಮ್ಮನ ದರ್ಶನ ಪಡ್ಕೊಳ್ಳಿ. ಬಂದೆ. ಸಂದೀಪ್, ಅಮ್ಮನಿಗೆ ನಮಸ್ಕಾರ ಮಾಡಿ ಮೂರ್ತಿಯಲ್ಲಿರುವ ಮಾಂಗಲ್ಯವನ್ನು ತೆಗೆದುಕೊಂಡು ನನ್ನ ಕೊರಳಿಗೆ 3 ಗಂಟೆ ಹಾಕಿ. ಆಯ್ತು ದೀಪ. ತಾಯೇ ದುರ್ಗಾ ಮಾತೆ, ಇಂದು ನಿನ್ನ ಮಂದಿರದಲ್ಲಿ ನನ್ನ ದೀಪಾವಳಿಗೆ ಮಾಂಗಲ್ಯ ಕಟ್ಟಿ ಮಡದಿಯನ್ನಾಗಿ ಸ್ವೀಕರಿಸುತ್ತಿರುವೆ. ಈ ಹೊಸ ಸುಂದರ ಸಂಸಾರ ಸುಖದ ಸಾಗರದಲ್ಲಿ ತೇಲಿಸುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಸಂದೀಪ್, ನನಗೆ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಎದ್ದೇಳು ದೀಪ, ಎದ್ದೇಳು. ಹಾಗೆ ಆ ಜಗನ್ಮಾತೆ ದುರ್ಗಾದೇವಿ ಆಶೀರ್ವಾದ ಪಡೆಯೋಣ. ಸ್ವಾಮಿ, ಅನಾಥಳಾದ ಈ ದೀಪಾವಳಿಗೆ ಒಂದು ಬಾಳು ಕೊಟ್ಟು ನನ್ನನ್ನು ನಿಮ್ಮ ಮನೆ ತುಂಬಿಸಿಕೊಂಡಿದ್ದೀರಾ. ನೀವು ನನ್ನ ಪಾಲಿನ ಭಗವಂತರು. ಆ ದೀಪ, ಇದೇ ಸಮಯದಲ್ಲಿ ಒಂದು ಇಂಪಾದ ಗೀತೆ ಹಾಡಬಾರದೆ? ಓಹೋ, ಇನ್ಸ್ಪೆಕ್ಟರ್ ಆಜ್ಞೆ ಮೀರುವುದುಂಟೆ, ನಿಮ್ಮ ಇಷ್ಟದಂತೆ ಆಗ್ಲಿ.
ಹಗಲು ಇರುಳಲ್ಲಿ ಬಿಸಿಲು ಮಳೆಯಲ್ಲಿ ಹದವರಿದ ನಯನ ಪ್ರೀತಿ ಹರಿಸಿದೆಯೇ ಸುಖದ ಕಾಯಿಯ ಮಧುರನ ಜನಿಮ ಜನಿಮಕ್ಕೂ ಕಾಬಕ್ಕೆ ಸೇರುವರೋ ಹಿಡಿದರ ಒಳ್ಳೆಯದಾದರೂ ಇರಲಿ ಎಂದು ಮಿಲನ ಭೂಮಿಯಿಲ್ಲವೇ ನಾಗರುಗಳಾಡಿದವೋ ಬಾಳುವುದಿಲ್ಲವೇ ಸಿದ್ಧಿಸುರ ತಾಳುವುದಲ್ಲ ಹಾ ದೀಪ, ಇಂದು ನಮ್ಮ ಮನೆಗೆ ಮೊದಲನೆಯ ಬಾರಿಗೆ ಬರುತ್ತಿರುವೆ. ಅದಕ್ಕೆ ಅಡುಗೆ ಸಾಮಗ್ರಿಗಳು ಏನು ಬೇಕು ಹೇಳು, ತೆಗೆದುಕೊಂಡು ಅಂಗಡಿಗೆ ಹೋಗಿ ತೆಗೆದುಕೊಂಡು ಬರುವೆ. ಆಯ್ತು ರೀ, ಬೇಗ ಹೋಗಿ ಬೇಗ ಬಂದ್ಬಿಡಿ. ಆದಷ್ಟು ಬೇಗ ಬರುವೆ ದೀಪ. ಅಲ್ಲಿವರೆಗೂ ನೀನು ಇಲ್ಲಿಯೇ ಇರು. ಅಲ್ಲೋ ದೀಪ, ಯಾರು? ಯಾರು? ಏ ದೀಪ, ನೀನು ಯಾರು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಬಟ್ ನಾನು ಯಾರು ಎನ್ನುವುದು ನಿನಗೆ ಗೊತ್ತಿಲ್ಲವೇ? ಏ ಮೂರ್ಖ, ನೀನು ಹೇಳಿದ ತಕ್ಷಣ ಗೊತ್ತಾಗೋದಕ್ಕೆ ನೀನೇನು ಮಹಾತ್ಮ ಗಾಂಧಿನ ಇಲ್ಲ ಸುಭಾಷ್ ಚಂದ್ರ ಬೋಸ? ಮಹಾತ್ಮ ಗಾಂಧೀಜಿ. ಏ ದೀಪ, ಅಂದು ಮಹಾತ್ಮ ಗಾಂಧಿ ಜನ್ಮದಿನದಂದು ಕಾಲೇಜಿಗೆ ಕಾಯ್ದಿರಿಗಿದೆ ನನ್ನ ಕೆನ್ನಿಗೆ ಹೊಡೆದ ಗಾಯ ಇನ್ನೂ ಮಾಸಿಲ್ಲ. ಈಗಲೇ ಅದರ ನೆನಪಾಯಿತೆ ನಾನು ಯಾರು ಎನ್ನುವುದು. ಓಹೋ, ನೀನಾ ಅಂದು ನನ್ನನ್ನು ಕೆಣಕಿ ನನ್ನ ಕೈಯಾರ ಏಟು ತಿಂದು ಹೋದ ವಿಷಕಂಠ. ವಿಷಕಂಠ? ಹೌದು ದೀಪ, ಅದೇ ವಿಷಕಂಠ. ಬರೀ ವಿಷಕಂಠ ಅಲ್ಲ ದೀಪ, ಅರಗಾಯಗೊಂಡ ಘಟ ಶರ್ಪ ಈ ವಿಷಕಂಠ. ಏಯ್ ಮುಚ್ಚೋ ಬಾಯ್ನ. ವಿಷ ಸರ್ಪವೇ ಆಗ್ಲಿ ಘಟ ಸರ್ಪವೇ ಆಗ್ಲಿ ಸೋಮನೆಯಲ್ಲಿಂದ
ಬಂದ ದಾರಿದ ಸುತ್ತಲೂ ಹೊರಟಾಗಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ದೀಪ. ಕತ್ತಲೆಯಾಗಿರು ನಿನ್ನ ಬಾಯಿಗೆ ಬೆಂಕಿ ಬೆಳಕು ಬರಿಸಿ ಬಾಳನ್ನು ಬೆಳಗಲು ಬಂದ ಹಕ್ಕಿನಿ ದೇವ ಈ ವಿಸಕಂಠ. ಅಂದ್ರೆ ನಿನ್ನ ಮಾತು ಮಾತು ಏ ದೀಪ, ಮುತ್ತಿನಂತ ನತ್ತಲಿರುವ ನಿನ್ನ ದೇಹದ ಹುತ್ತಕ್ಕೆ ಸುತ್ತಲು ಬೆತ್ತೆ, ಶ್ರೀಲಿಂಗದಲ್ಲಿ ಹಡೆ ಹೆತ್ತೆ, ವಿಸಕಕ್ಕಲು ಬಂದ ಯುಡ ಪುರುಷ ಈ ವಿಸಕಂಠ. ಲಾವಿಷ್ಕಂಠ, ಬಾಯಿ ಬಿಗಿ ಹಿಡಿದು ಮಾತಾಡು, ಇಲ್ಲವಾದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ಪರಿಣಾಮ ಲೇ ದೀಪ, ಪರನಾರಿಯರು ಪರಿ ಪರಿ ಬೇಡಿಕೊಂಡರು ಅವರ ಶೀಲದ ಪರದ ತೆರೆಮೆರೆಯಲ್ಲಿ ಹರಿದು ಅವರ ಹಣೆಬರನೆ ಬದಲಿಸಿದ ಬ್ರಹ್ಮ ಈ ವಿಸಕಂಠ. ನೋಡು, ನನ್ನ ಮಾತಿಗೆ ಒಪ್ಪಿದರೆ ಸರಿ, ಇಲ್ಲವಾದರೆ ಕೈ ಬಿಡೋ ಕೋತಿ. ಇನ್ನೊಂದು ಸಾರಿ ನನ್ನ ಕೈ ಮುಟ್ಟಲು ಬಂದಿದ್ದೆ ಆದ್ರೆ ಅಗ್ನಿಯಾಗಿ ಸುಟ್ಟು ಹೋಗುವೆ, ಎಚ್ಚರ. ಎತ್ತರ. ಏಯ್! ಎತ್ತರ ಹೇಳುವ ಹುಚ್ಚಿ ಹೆಣ್ಣೆ, ಎತ್ತಿಗೆ ಹುಚ್ಚರಿಸ ನನ್ನ ಹಲ್ಲ ನಚ್ಚಿ ಕಚ್ಚಿ ಬಿಡುವೆ ನಿನ್ನ ಚೆಂಗಗುಳ ಬಯ್ಯಣ್ಣ. ಏ ಬಣ್ಣದೇನೆ ಬಂದು ಬೀಳುವ ಈ ವಿಸಕಂಠನ ಬಾಬು. ಥು, ಕ್ರೂರಿ ಕಾಮುಕ, ಇನ್ನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ನನ್ನ ಗಂಡ ನಿನ್ನ ಹರಿದು ತಿನ್ನಲು ಬರ್ತಾನೆ. ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್. ಪೊಲೀಸ್ ಇನ್ಸ್ಪೆಕ್ಟರ್ ಅಂತ 10 ಪೊಲೀಸ್ ಆಫೀಸರ್ ಅನ್ನು ನನ್ನ ಜಿಂದಗಿಯಲ್ಲಿ ಎಷ್ಟು ನೋಡುತ್ತೇನೆ. ಏ ದೀಪ, ಮಾತಿಗೆ ಮಾತಿಮೆನ್ನ ಬೆಳೆಸಿ ನನ್ನ ಕಾಪ ಬೆತ್ತ ನೆತ್ತಿಗೇರಿಸಬೇಡ. ಬಂದು ಬೀಳು ಬಾ ಈ ವಿಸಕಂಠನ ಬಾವು ಬಂದು. ಏ ವಿಷ್ಕಂಠ, ಯಾವ ಗಂಡಸನು ಬಂದು ಒಂದು ಹೆಣ್ಣಿನ ಮುಂದೆ ಜಂಬ ಕಚ್ಕೊಳ್ಳೋದಿಲ್ಲ. ನೀನು ಬಂದು ನನ್ನ ಮುಂದೆ ಜಂಬ ಕಚ್ಕೋತಾ ಇದೆಯಲ್ಲ, ನೀನೊಬ್ಬ ಈ ಸಮಾಜದಲ್ಲಿ ಷಂಡ ಗಂಡಸು. ಏ ಆದರದ ಹೆಣ್ಣೆ, ಈ ವಿಸಕಂಠನೆ ಷಂಡನೆ ಅಂದ ನೋಡಿದೆಯಾ? ಲೇ ದೀಪ, 10 ಸ್ತ್ರೀಯರಿಗೆ ಅದೆಷ್ಟೋ ಪಂಚೆ ಹೆಣ್ಣುಗಳು ಸಂಭೋಗ ಸರಸಕ್ಕೆ ಬಸರಾಗೆ ವರ್ಷದೊಳಗೆ ಗಂಡು ಕೂಸಿಗೆ ಉಸಿರು ಕೊಟ್ಟ ಪುಂಡ ಪುರುಷನೆಂದು ಹೆಸರು ವಾಸಿಯಾಗಿದೆ ಈ ವಿಸಕಂಠನೆಂದ. ಅಂತರದಲ್ಲಿ ನನಗೆ ಷಂಡನೆ ಎಂದು ನೋಡಿದೆಯಾ? ಹಾಗಾದರೆ ಹಿಂದೆ ಆಗಿವೆ ನಿನ್ನ ಮೆಣ್ಣ. ಸಾವಿರ ಸರಸದ ಸರದಾರನೆಂದು ಬಿರುದು ಪಡೆದ ಈ ವಿರಾಟ್ ವಿಸಕಂಠನಿಗೆ ಷಂಡನೆಂದು ಸವಾಲು ಎಸೆದಳು. ಅದಕ್ಕೆ ಈ ಗಂಡಸ್ತನ ತೋರಿಸಿದೆ ಸ್ವಕ್ಕಿನ ಸೂಳೆಗ. ಅಯ್ಯೋ ಪಾಪಿ, ಕೊನೆಗೂ ನಿನ್ನ ಕಾಮದ ಬೆಂಕಿಯಿಂದ ಈ ಅರಳಿದ ಹೂವನ್ನು ಕಮರಿಸಿ ಬಿಟ್ಟಿಯಾ ನೀಚ.
ಅರಳಿದ ಹೂ. ಏ ದೀಪ, ಇಂದು ದೇವರ ಮುಡಿಗೆ ಅಲಂಕರಿಸಬೇಕಾದ ಈ ಹೂವು ಇಂದು ಮಸಣದ ಹೂವಾಗಿ ನಿಂತಿದೆ ಈ ನಿನ್ನ ಬಾಳು. ಲೋ ಕಿರಾತಕ, ನಾನಿನ್ನ ಜೀವನದಿಂದ ಉಳಿಸಿಲ್ಲ ರೀ. ಛೇ ನೋಡು, ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಸಿದ್ಧನಾಗೋ ಸ್ಮಶಾನ ಸೇರಲು ಮುಂದಾಗ ತೀರುವುದು ನನ್ನ ಸೇಡು. ಸಿದ್ಧನಾಗು. ಏ ದೀಪ, ಸೇಡು. ನೀನು ಹೆಣ್ಣು, ನಾನು ಗಂಡು. ನನ್ನ ಎದೆಯನ್ನು ಶರ್ಟ್ ಹಿಡಷ್ಟು ಗುಂಡಿಗೆ ನಾನಿನಗೆ. ನಿನ್ನನ್ನು ಸುಮ್ಮನೆ ಬಿಟ್ಟರೆ ಮುಂದೆ ನನಗೇ ಅಪಾಯ. ನೀನಿನ್ನ ಬದುಕಬಾರದು. ಸೇರಿಕೋ ನಿನ್ನ ಸಾವಿನ ಮರೆ. ಇವಳ ಗಂಡ ಸಂದೀಪ್ ಕುಮಾರ್ ಇತ್ತಕ ಕಡೆ ಬರ್ತಾ ಇದ್ದಾನೆ. ನಾನು ಇಲ್ಲಿ ಕಾಲು ಕೇಳಿದೆ, ಹೊಳೆತು. ದೀಪ, ಏ ದೀಪ, ಯಾಕೆ, ಏನಾಯಿತು? ಸಂದೀಪ್, ನಿಮಗೆ ದಕ್ಕಬೇಕಾದ ಈ ದೀಪ ಎಂಬ ಹಾಲು ವಿಷ ಸರ್ಪದ ಪಾಲಾಗಿ ಹೋಯಿತು. ಸಂದೀಪ್, ವಿಷ ಸರ್ಪದ ಪಾಲಾಗಿ ಹೋಯಿತು. ದೀಪ, ಇದೇನು ಹೇಳುತ್ತಿರುವೆ? ಏನಿದು ರಕ್ತ? ಬೇಗ ಹೇಳು ದೀಪ, ಕ್ರೂರ ಕಾಮುಕ ಯಾರೆಂದು. ಸಂದೀಪ್, ನನ್ನನ್ನು ಸೀಲಗೆಡಿಸಿ ಮೋಸದಿಂದ ಗುಡ್ಡ ಹಾಕಿ ಹೋದ ಬಂಡ, ಆ ಬಂಡ ಶ್ರೀಮಂತ. ದೀಪ, ಇದೇನು ಹೇಳುತ್ತಿರುವೆ ದೀಪ? ಬೇಗ ಹೇಳು ದೀಪ, ಕ್ರೂರ ಕಾಮುಕ ಯಾರೆಂದು. ಹೇಗೆ ಹೇಳಿ ಸಂದೀಪ್, ಏನಂತ ಹೇಳಿ? ದೀಪ, ಮುಚ್ಚಿಡದೆ ಬಿಚ್ಚಿ ಹೇಳು ದೀಪ ಆ ವಿಷಯವನ್ನು. ಸಂದೀಪ್, ನನ್ನ ಮೋಸದಿಂದ ನನ್ನ ಶೀಲವನ್ನು ಹಾಳು ಮಾಡಿ ನನಗೆ ಗುಂಡು ಹಾಕಿ ಹೋದ ಆ ಅಮ್ಮ. ದೀಪ, ಜೀವಜ್ಯೋತಿ ನನ್ನ ಒಟ್ಟಿಯಾಗಿ ಇಲ್ಲ, ನನ್ನ ದೀಪಾಳ ಕೊಲೆ ಮಾಡಿದ ಆ ಕೊಲೆಗಡಕರನ್ನು ಕಂಡು ಹಿಡಿದು ಅವರಿಗೆ ಶಿಕ್ಷೆ ಕೊಟ್ಟಾಗಲೇ ನನ್ನ ದೀಪಾಳ ಆತ್ಮಕ್ಕೆ ಶಾಂತಿ. ಇದೇ ಈ ಸಂದೀಪನ ಶಪಥ. ದೀಪ, ಹೇ ದೀಪ. ಚಂದನ